ಆತ್ಮೀಯ ಎಲ್ಲ ಬಂಧುಗಳೇ, ಈಗ ಜಿಲ್ಲಾಧ್ಯಕ್ಷರಾದಂತ ಜಿಲ್ಲಾ ಜಿಲ್ಲಾಧ್ಯಕ್ಷರು ಶ್ರೇಷ್ಠವಾದ ಸಂವಿಧಾನ. ಆ ಸಂವಿಧಾನದಲ್ಲಿ ನಮ್ಮ ಪೊಲೀಸ್ಗೆ ಒಳ್ಳೆ ಸ್ಥಾನವನ್ನು ಕೊಟ್ಟಿದೆ. ಅಂದ್ರೆ ನಮ್ಮನ್ನ ಯಾರಾದ್ರೂ ಒಬ್ರು ಪ್ರಶ್ನೆ ಕೇಳಿದಾಗ ದೇವ್ರಿಗಿಂತ ನಿಮ್ಗೆ ಯಾರು ಮಿಗಿಲು ಅಂದ್ರೆ ದೇವ್ರಿಗಿಂತ ನಮ್ಮ ತಂದೆ ತಾಯಿ ಮಿಗಿಲು ಅಂತ ನಾವು ಹೇಳ್ತೀವಿ. ಆದ್ರೆ ತಂದೆ ತಾಯಿಗಿಂತ ಮಿಗಿಲಾದ ರಕ್ಷಕರು ಅಂದ್ರೆ ಪೊಲೀಸ್. ಎಲ್ಲಾದ್ರೂ ಯಾರಾದ್ರೂ ಗಾಡಿಯಲ್ಲಿ ಬಿಡೋದಂದ್ರೆ ಫಸ್ಟ್ ಅವ್ರ ತಂದೆ ತಾಯಿಗೆ ಫೋನ್ ಮಾಡಿ ಅಂತ ಯಾರು ಹೇಳಲ್ಲ, ಪೊಲೀಸ್ ಫೋನ್ ಮಾಡಿ ಅಂತ. ಎಲ್ಲಾದ್ರೂ ಒಬ್ಬ ಆಕ್ಸಿಡೆಂಟ್ ಆಗಿ ಬಿದ್ದ ಅಂದ್ರೆ ಪೊಲೀಸ್ ಫೋನ್ ಮಾಡಿ ಅಂತಾರೆ. ಕೊಲೆ ಆಯ್ತು ಅಂದ್ರೆ ಪೊಲೀಸ್ ಫೋನ್ ಮಾಡಿರ್ತಾರೆ. ಅಂದ್ರೆ ಪೊಲೀಸ್ ವ್ಯವಸ್ಥೆ ಮೇಲೆ ಜನ ಎಷ್ಟೊಂದು ನಂಬಿಕೆ ಇಟ್ಟಿದ್ದಾರೆ. ಸಂವಿಧಾನ ಎಷ್ಟೊಂದು ದೂರು ದಾಖಲಿಸ್ತಾ ಇದ್ದು ಅವರ ಮೇಲೆ ಕೂಡಲೇ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕು. ತನಿಖಾಧಿಕಾರಿ ಡಿವೈಎಸ್ಪಿ ಇಲ್ಲಿ ಬುಜ್ಜಿ ನಾಯ್ಡು ಅನ್ನೋರ ಭೂಮಾಲೀಕರ ಕೈ ಕೆಳಗೆ ಕೆಲಸ ಮಾಡ್ತಾ ಇರ್ತಕ್ಕಂತಹ ಒಬ್ಬ ಡಿವೈಎಸ್ಪಿ ಅಧಿಕಾರಿ ಇವರಿಂದ ನಮ್ಮ ಸಮಾಜಕ್ಕೆ ನ್ಯಾಯ ಸಿಗೋದಿಲ್ಲ. ಹಾಗಾಗಿ ಕೂಡಲೇ ಅವರನ್ನ ಬದಲಾಯಿಸಬೇಕು. ಕೊಲೆ ಆರೋಪಿ ಕೃಷ್ಣಾರೆಡ್ಡಿ ಆಸ್ತಿನ ಮುಟ್ಟುಗೋಲು ಹಾಕೊಂಡು ಸಂತ್ರಸ್ತರ ಕುಟುಂಬಕ್ಕೆ 5 ಎಕರೆ ಜಮೀನನ್ನು ಕೊಡಬೇಕು. ಸಂತ್ರಸ್ತರ ಕುಟುಂಬದಲ್ಲಿ ಒಬ್ಬರಿಗೆ ಸರ್ಕಾರಿ ಕೆಲಸ ಕೊಡಬೇಕು. ಸದರಿ ಹತ್ಯಾ ಪ್ರಕರಣದಲ್ಲಿ ವೃತ್ತ ನಿರೀಕ್ಷಕ ಆರ್ ವೆಂಕಟೇಶ್, ಕ್ಯಾಸಂಬಳ್ಳಿ ಎಸ್ಐ ಶಶಿಕಲಾ, ಬೀರಲಕೊಪ್ಪ ಗ್ರಾಮದ ಸೈಬರ್ ಕ್ರೈಮ್ ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಚಲಪತಿಯವರನ್ನು ಈ ಕೇಸಲ್ಲಿ ತನಿಖೆಗೆ ಒಳಪಡಿಸಬೇಕು. ಸತ್ಯನಾರಾಯಣಪ್ಪನ ಕುಟುಂಬದ ಮೇಲೆ ಉದ್ದೇಶಪೂರ್ವಕವಾಗಿ ಯಾವುದೇ ಗಾಯವಾಗದಿದ್ದರೂ 307 ಪ್ರಕರಣ ದಾಖಲಾಗಿರುವುದನ್ನು ಸತ್ಯಾಸತ್ಯತೆ ಪರಿಶೀಲಿಸಿ ಪ್ರಕರಣಗಳನ್ನು ರದ್ದುಪಡಿಸಬೇಕು. ಸಂತ್ರಸ್ತರ ಕುಟುಂಬದಿಂದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮರು ಹೇಳಿಕೆ ಪಡೆಯಬೇಕು. ಹಾಗಾಗಿ ಇಲ್ಲಿ ಬೆಳೆ ಚೆನ್ನಾಗಿದೆ, ಕಳೆ ಬಿದ್ದಿದೆ. ಮೇಡಮ್ ಅವರೇನೋ ಒಳ್ಳೆ ಅಧಿಕಾರ ನಡೆಸ್ಬೇಕು ಅನ್ಕೊಂಡಿದ್ದಾರೆ. ಇಲ್ಲಿ ಕಳೆ ಜಾಸ್ತಿ ಇದೆ, ಆ ಕಳೆ ಕೀಳ್ಬೇಕು. ಆ ಕಳೆ ಕೀಳ್ಬೇಕು ಅಂತಂದ್ರೆ ದಯವಿಟ್ಟು ಈ ಕೇಸನ್ನ CID ತನಿಖೆಗೆ ಒಳಪಡಿಸ್ಬೇಕಂತ ಹೇಳಿ ಈ ಸಮಯದಲ್ಲಿ ನಾನು ಒತ್ತಾಯಿಸಿ ಮೇಡಮ್ನವರಿಗೆ ಮನವಿಯನ್ನು ಕೊಡ್ತಾ ಇದ್ದೀನಿ. ಮೇಡಮ್ನವ್ರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗೆ ತಲುಪಬೇಕಂತ ಕೋರ್ತಾ ಇದ್ದೀನಿ. ಈಗ ನನ್ನ ಜಿಲ್ಲಾ ರಕ್ಷಣಾಧಿಕಾರಿಗಳಂತ ಮಾನ್ಯ ಮೇಡಮ್ನವರು ನಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ನೀವು ಎಷ್ಟು ಹೊತ್ತು ಎಲ್ಲರೂ ಏನು ಮಾತನಾಡಿದ್ರು ಅದನ್ನು ಕೇಳಿದ್ದೇನೆ ನಾನು. ಅಲ್ಲದೆ ಈ ಹಿಂದೆ ಕೂಡ ಸಾಕಷ್ಟು ಸಮಯ ಇದಕ್ಕೆ ನಾನು ಚರ್ಚೆ ಮಾಡಿದ್ದೇನೆ ನಿಮ್ಮ ಲೀಡರ್ಸ್ನಾಗ ಬಂದಿದ್ದು. ಈಗ ಏನು ಮನವಿ ಕೊಟ್ಟಿದ್ದೀರಿ, ಇದರಲ್ಲಿರುವಂತಹ 11 ಅಂಶಗಳಿವೆ, ಇವುಗಳನ್ನು ನಾನು ಗಮನಿಸಿದ್ದೀನಿ. ಈಗ ನೀವು ಹೇಳಿದ್ರೆ ಕೂಡ ಲಿಖಿತವಾಗಿ ಕೂಡ ಈ ಅಂಶಗಳಿವೆ 11 ಅಂಶಗಳು. ಇದರಲ್ಲಿ 1ನೇ ಪತ್ರನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಬರ್ತದಿದೆ, ಇನ್ನೊಂದು ಮಾನ್ಯ ಗೃಹ ಮಂತ್ರಿಗಳಿಗೆ ಬರ್ತದಿದೆ. ನನ್ನ ಹಿರಿಯ ಅಧಿಕಾರಿಗಳಿಗೆ ಇಲ್ಲಿರುವ 11 ಅಂಶಗಳ ಬಗ್ಗೆನೂ ಗಮನಕ್ಕೆ ತರ್ತೀನಿ. ನನ್ನ ಹಿರಿಯ ಅಧಿಕಾರಿಗಳ ಬಗ್ಗೆ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವ ಬಗ್ಗೆ ನಾನು ಮನವಿ ಮಾಡ್ತೀನಿ.